ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರ ಜೊತೆ ನಾನು ಕೂತಿದ್ದೀನಲ್ವಾ, ನನಗೂ ಬಡಿಸ್ಬೋದಲ್ವಾ, ಹಶ್ವಾಗ್ತಿದೆ. ಹೇಗಿದೆಯಾ? ನಿನ್ ತರಾನೇ ಇದೆ. ನಿನ್ ತರಾನೇ ಇದೆ ಅಂದ್ರೆ ನೀನು ಅವನ್ನ ಹೊಗಳ್ತಾ ಇದೆಯೋ ಬೈತಾ ಇದೆಯೋ? ನೀವೇನಾದ್ರೂ ಅನ್ಕೊಳ್ಳಿ. ಅದಕ್ಕೆ ಇನ್ನು ಸ್ವಲ್ಪ ಬಡ್ಸಿ. ಇನ್ನು ಸ್ವಲ್ಪ ಬಡಿಸಿ ಅಂದ್ರೆ ತಿಂಡಿ ಚೆನ್ನಾಗಿದೆ ಅಂತ ತಾನೇ ಅರ್ಥ, ಅಂದ್ರೆ ಹೊಗಳಿದ್ದು ಅಂತಾನೆ ಅರ್ಥ. ಮಾಧವ್ ಅವರೇ, ಹಶ್ವಾಗಿದೆ ಅಂದ್ರೆ ಇನ್ನೂ ಏನು ತಿಂದೇ ಇಲ್ಲ. ತುಳಸಿಯವರೇ, ನನ್ನ ಮಗ ನನಗೆ ಸಿಕ್ಬಿಟ್ಟು ಅನ್ನಿಸ್ತಿದೆ. ಆ ಖುಷಿಗೆ ಹೊಟ್ಟೆನೇ ತುಂಬೋಯ್ತು. ನನ್ನ ಮಕ್ಕಳು ನನ್ನ ಜೊತೆಗೆ ಇದ್ಬಿಟ್ರೆ ಸಾಕು. ನನಗೆ ಹಸಿವು, ನೋವು, ನಿದ್ದೆ, ಸಂಕಟ ಇದ್ಯಾವುದು ಗಮನಕ್ಕೆ ಬರಲ್ಲ. ಯಾವ ಕಡೆಗೆ ಸರ್? ಅದು ನನ್ನ ಸೀನಿಯರ್ ಫ್ರೆಂಡ್ ಒಬ್ರು ದತ್ತ ಅಂತಿದ್ದಾರೆ. ಅವ್ರ ಮನೆ ನಿನಗೆ ಗೊತ್ತಿರ್ಬೇಕಲ್ಲ, ಈಗ ಅಲ್ಲಿಗೆ ಹೋಗ್ತೇನೆ. ನಮ್ಮ ಮನೆಗೆ ಪದೇ ಪದೇ ಯಾಕೆ ಬರ್ತೀರಾ ಸರ್? ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ನಿಮಗೆ? ನಮ್ಮ ಪಾಡಿಗೆ ನಾವು ಹೇಗೋ ಇರ್ತೀವಿ, ಹಾಗೆ ಇರಕ್ಕೆ ಬಿಟ್ಬಿಡಿ. ಅಯ್ಯೋ, ನಾವು ನಿಮ್ಮ ಮನೆಗೆ ಎಲ್ಲಿ ಬರ್ತಾ ಇದ್ದೀವಿ? ನಾವು ಹೋಗ್ತಾ ಇರೋದು ದತ್ತ ಅವ್ರ ಮನೆಗೆ. ಅಲ್ಲಿ ನನ್ನ ಮಗಳು ಸಂಧ್ಯಾ ಕೂಡ ಇದ್ದಾಳೆ. ನಾವು ಅಲ್ಲಿಗೆ ಹೋದ್ರೆ ನಿನಗೇನು ತೊಂದರೆ? ಯಾಕೆ ಪಾಪು, ನಾವ್ ಅಲ್ಲಿಗೆ ಬರೋದ್ರಿಂದ ನಿನ್ಗೆ ಅಷ್ಟೊಂದು ಹಿಂಸೆ ಆಗತ್ತಾ? ನಾನು ನಿನ್ನ ಅಮ್ಮ ಕಣೋ. ನನಗೆ ನೀನು, ಸಿರಿ, ಮಾವ, ಸಂಧ್ಯಾ ಎಲ್ರೂ ಬೇಕು. ಅದೆಲ್ಲ ಮದುವೆ ಆಗೋ ಮುಂಚಿನ ಮಾತು. ಈಗ ನೀವು ಇವ್ರ ಮನೆಗೆ ಸೇರಿದವರು, ನಮ್ಮ ಮನೆಗಲ್ಲ. ತುಳಸಿಯವರು ಮದುವೆ ಆದ್ರು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಸಂಬಂಧಗಳು, ನಿಮ್ಮ ಪ್ರೀತಿ ಎಲ್ಲ ಹೊರಟೋಗುತ್ತಾ? ಹೊಸ ನೀರು ಹಳೆ ನೀರನ್ನ ಕೊಚ್ಕೊಂಡು ಹೋಗೋ ಹಾಗೆ ಹೊಸ ಸಂಬಂಧ ಬಂದು ಹಳೆ ಸಂಬಂಧಗಳನ್ನ ಸಮಾಧಿ ಮಾಡಿದ್ದಾಗಿದೆ. ನೀವು ನಮ್ಮ ಮನೆಗೆ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ. ಹಾಗೊಂದು ವೇಳೆ ಬಂದರೂ ಸಹಾಯ ಮಾಡ್ತೀನಿ ಅಂತ ಸಿಂಪತಿ ತೋರಿಸೋದನ್ನ ನಾನು ಸಹಿಸ್ಕೊಳ್ಳಲ್ಲ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ರೀ, ನಿಮಗೆ ಮಾವನ ಮೇಲೆ ಯಾಕೆ ಸಿಟ್ಟು? ಆಗಲೇ ಹೇಳಿದ್ನಲ್ಲ, ಅವರು ನಮ್ಮ ಅಮ್ಮನ್ನ ಕಿತ್ಕೊಂಡವರು ಅಂತ. ಅವ್ರು ನಿಮ್ಮಿಂದ ಏನು ಕಿತ್ಕೊಂಡ್ರು ಅನ್ನೋದು ಮಾತ್ರ ಯೋಚನೆ ಮಾಡ್ತೀರಾ?
ಆದರೆ ಅವ್ರು ನಿಮಗೆ ಏನು ಕೊಟ್ಟರು ಅನ್ನೋದು ಮಾತ್ರ ಯಾಕೆ ಯೋಚನೆ ಮಾಡಲ್ಲ? ಅವ್ರು ನಮಗೇನು ಕೊಟ್ಟಿದ್ದಾರೆ? ಜೀವನ. ಅವ್ರು ನಿಮಗೆ ಜೀವನನೇ ಕಟ್ಕೊಟ್ಟಿದ್ದಾರೆ. ಅವ್ರು ಇಡೀ ಜೀವನ ನಿಮಗೋಸ್ಕರ ತ್ಯಾಗ ಮಾಡಿದ್ದಾರೆ, ನಿಮ್ಮ ಭವಿಷ್ಯಕ್ಕೋಸ್ಕರ ದುಡ್ದಿದ್ದಾರೆ, ನೀವು ಚೆನ್ನಾಗಿರಲಿ ಅಂತ ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬ ತಂದೆನೂ ಮಾಡೇ ಮಾಡ್ತಾರೆ. ತಂದೆ ಆದವ್ರ ಕರ್ತವ್ಯ ಅದು. ಆಯಿತು, ಕರ್ತವ್ಯಕ್ಕೋಸ್ಕರನೇ ಅವ್ರು ಇದನ್ನೆಲ್ಲ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಆದರೆ ಮಗನಾಗಿ ನೀವು ಅವ್ರಿಗೇನು ಮಾಡಿದ್ದೀರಾ? ಮಕ್ಕಳಿಗೋಸ್ಕರ ಭವಿಷ್ಯ ಕಟ್ಕೊಡೋದು ತಂದೆ ಕರ್ತವ್ಯ ಅನ್ನೋದಾದರೆ ತಂದೆನ ಖುಷಿಯಾಗಿ ಇಟ್ಕೊಳ್ಳೋದು ಮಕ್ಕಳ ಕರ್ತವ್ಯ ಅಲ್ವಾ? ಒಂದು ಆಕ್ಸಿಡೆಂಟಿಂದ ನಿಮ್ಮ ತಾಯಿನ ಕಳ್ಕೊಂಡು ನೀವು ಎಷ್ಟು ದುಃಖ ಪಡ್ತಿದ್ದೀರೋ ಅದೇ ಥರ ಹೆಂಡತಿನ ಕಳ್ಕೊಂಡು ಮಕ್ಕಳ ಪ್ರೀತಿನ ಕಳ್ಕೊಂಡು ಅವರು ಅಷ್ಟೇ ದುಃಖ ಪಡ್ತಿದ್ದಾರೆ ಅಲ್ವಾ? ಆದರೆ ಅವ್ರ ದುಃಖನೂ ಲೆಕ್ಕಿಸದೆ ತಣಿವಿಲ್ಲದೆ ನಿಮಗೋಸ್ಕರ ದುಡ್ತಿದ್ದಾರೆ. ಈಗ ತುಳಸಿ ಅಮ್ಮನಿಂದ ನಿಮಗೆ ತಾಯಿ ಪ್ರೀತಿ ಸಿಗ್ತಿದೆಯಲ್ಲ, ಅದು ಅವರು ತುಳಸಿ ಅಮ್ಮನ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ. ನಿಜ ಹೇಳಿ, ನೀವು ಮತ್ತೆ ನಿಮ್ಮ ತಾಯಿನ ತುಳಸಿ ಅಮ್ಮನಲ್ಲಿ ನೋಡ್ತಿಲ್ವಾ? ನನ್ನ ಹೆತ್ತ ತಾಯಿ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ ತುಳಸಿ ಅಮ್ಮನಿಗೆ ನೀವೇ ಹೇಳಿದ್ದೀರ. ಅಂದಮೇಲೆ ನೀವು ಕಳ್ಕೊಂಡಿದ್ದ ತಾಯಿ ಪ್ರೀತಿ ನಿಮಗೆ ಮತ್ತೆ ಸಿಗ್ತಿದೆ ಅಂತಾಯಿತು. ಇದಕ್ಕೆಲ್ಲ ಕಾರಣ ಮಾವನೇ ಅಲ್ವಾ? ಇಷ್ಟೆಲ್ಲ ಆದಮೇಲೆ ಅವ್ರು ಕಳ್ಕೊಂಡಿರೋ ಮಕ್ಕಳ ಪ್ರೀತಿ ಅವ್ರಿಗೆ ಯಾಕೆ ಮತ್ತೆ ಸಿಗಬಾರ್ದು? ಸರಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಯಾರದು ಅಪಸ್ವರ? ದತ್ತ. ಮಾಧವ, ಗೊತ್ತಿತ್ತು ಅದು ನಿಂದೇ ಕಂಠ ಅಂತ. ಅರೆ ಏನಿದು ಆಶ್ಚರ್ಯ, ಅಪ್ಪ ಅಮ್ಮ ಮಗ 3 ಜನ ಬಂದ್ಬಿಟ್ಟಿದ್ದೀರಾ ಇವತ್ತು. ಏ ಯಾರಿಗೆ ಮಗ? ಅತಿಯಾಗಿ ಮಾತಾಡ್ಬೇಡ. ಏ ದಂಡ್ಪಿಂಡ, ಇದು ನಿನ್ನ ಮನೆನೇ ಅಲ್ವೇನೋ? ನಿನ್ನ ಮನೆಗೆ ನೀನೇ ಅವ್ರನ್ನ ಕರ್ಕೊಂಡು ಬಂದಿದ್ದೀಯಾ ಅಂತಂದಮೇಲೆ ಹೆಚ್ಚು ಖುಷಿ ಪಡಬೇಕಲ್ವಾ? ಇವ್ರ ಸಂಬಂಧಿಕರು ಮನೆಗೆ ಹೋಗಬೇಕು ಅಂತಂದ್ರೂ ಕರ್ಕೊಂಬಂದಿದ್ದೀನಿ ಅಷ್ಟೇ. ಇವ್ರ ಸಂಬಳ ಕೊಡೋರು ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ, ಸಂಬಂಧ ಬೆಳೆಸ್ತಾ ಕೂರಲ್ಲ. ಆಯ್ತು ಬಿಡು ಸಮರ್, ಮನೆಗೆ ಬರ್ತಿದ್ದಾಗೆ ಮಾತಿಗೆ ಮಾತು ಬೆಳೆಸೋದು ಯಾಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.